ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲಾಸ್ಟ್ ವ್ಲಾಗ್ ಒಳಗೆ ಧರ್ಮಶಾಲಾ ಫುಲ್ ನೋಡಿರ್ತೀರಿ. ಇದು ನನ್ನ ಡೇ 2 ವ್ಲಾಗ್ ಆಗಿರುತ್ತಾ. ಮಿಸ್ ಮಾಡ್ದೇ ಈ ವ್ಲಾಗ್ನ ನೋಡ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ. ಬಂದಿರೋದು ಕಾಂಗ್ರಾ ಮ್ಯೂಸಿಯಂ ನೋಡ್ರಿ, ಇಲ್ಲಿ ಮ್ಯೂಸಿಯಂ ಆಫ್ ಕಾಂಗ್ರಾ ಆರ್ಟ್ ಧರ್ಮಶಾಲಾ. ಬರೀ ಈಗ ಒಳಗೆ ಹೋಗೋಣ. ಇದು ಮ್ಯೂಸಿಯಂ ಇರೋದು ಧರ್ಮಶಾಲಾ ಒಳಗೆ. ಇಲ್ಲೇ ನೀವು ಫಸ್ಟ್ ಧರ್ಮಶಾಲಾಕ್ಕೆ ಬಂದು ಇಲ್ಲಿಂದನ ನೀವು ಇವನ್ನೆಲ್ಲ ಧರ್ಮಶಾಲಾ ಒಳಗೆ ಏನೇನು ಪ್ಲೇಸ್ ಅದಾವೆ ನೋಡಿಕೊಂಡು ನೀವು ಆಮೇಲೆ ಮ್ಯಾಕ್ಲೌಡ್ಗಂಜ್ಗೆ ಹೋಗಿ ಅಲ್ಲಿದೆಲ್ಲ ನೀವು ನೋಡ್ರಿ. ಹಾಯ್, ಎಲ್ಲಿ ಬಂದಿರಿ ನೀವು? ಮ್ಯೂಸಿಯಂ ನೋಡಕ್ಕೆ ಬಂದಿರೇನ? ಮ್ಯೂಸಿಯಂ ನೋಡ್ರಿ ನೋಡ್ರಿ, ಒಳಗೆ ಹೋಗಿ ನೋಡ್ರಿ. ಟೈಮಿಂಗ್ ಐತೆ, ಇಲ್ಲೇ ಟೈಮಿಂಗ್ ತೋರಿಸ್ತೀನಿ ಬರ್ರಿ. ಮ್ಯೂಸಿಯಂ ಆಫ್ ಕಾಂಗ್ರಾ ಆರ್ಟ್ ಧರ್ಮಶಾಲಾ. ಟೈಮಿಂಗ್ 10 AM to 5 PM. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ. ನೋಡ್ರಿ, ಇಲ್ಲೆಲ್ಲ ಈ ಥರ ಶಿಲೆಗಳು ಅದಾವೆ, ಕಲ್ಲೊಳಗೆ ಕೆತ್ತಿರು ನೀವು ನೋಡ್ಬೋದು. ಈ ಥರ ಐತಿ. ಇದ್ರ ಎಂಟ್ರೆನ್ಸ್ ಅಲ್ಲಿ ಆ ಕಡೆ ಐತಾನ? ಹಾ, ಇದ್ದ ನಿಮ್ಮಮ್ಮ ನೋಡ್ರಿ, ಇಲ್ಲಿ ಪೂರ್ತಿ ಧರ್ಮಶಾಲಾ ನೋಡ್ರಿ. ಫುಲ್ ಪಹಾಡ್, ಹಿಮಾಚಲ ಪ್ರದೇಶ ಇದು ಫುಲ್. ಕಾಣ್ಬೋದು ನಿಮ್ಗೆ. ಇಲ್ಲ ಎಲ್ಲಿ ಕಾಣಿಸುತ್ತೆ ನಿನ್ಗೆ ಐಸ್ ಸ್ನೋ? ನಾನು ಅಲ್ಲೇ ಹೋಗಿ ನೋಡ್ಬೇಕು. ಮೊಬೈಲ್ ಒಳಗೆ ಅಷ್ಟೊಂದು ವ್ಯೂ ಕಾಣಿಸಲ್ಲ, ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಕ್ಯಾಂಪ್ ಹಾ, ಟ್ರೆಕ್ಕಿಂಗ್ ಹೋಗ್ತಾರಲ್ಲ. ಹಾ, ನೋಡ್ರಿ ಇದು ಎಂಟ್ರೆನ್ಸ್. ಇಲ್ಲಿ ನೋಡ್ರಿ, ಮ್ಯೂಸಿಯಂ ಆಫ್ ಕಾಂಗ್ರಾ ಆರ್ಟ್ ಧರ್ಮಶಾಲಾ. ಈಗ ನಾವು ಇದ್ರೊಳಗೆ ಹೋಗೋಣಂತ. ಈ ಮ್ಯೂಸಿಯಂ ಮುಂದೆನೇ ಈ ಥರ ಐ ಲವ್ ಕಾಂಗ್ರಾ ಆರ್ಟ್ ಮ್ಯೂಸಿಯಂ ಧರ್ಮಶಾಲಾ ಅಂತ ಐತಿ. ಅದ್ರಲ್ಲಿ ನೀವು ಫೋಟೋ ಬೇಕಾದ್ರೂ ತಗೋಬೋದು. ಈಗ ಹೋಗೋಣ ನಡ್ರಿ ಒಳಗೆ ಏನೈತಿ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. 10 ಗಂಟೆಗೆ ಇದು ಓಪನ್ ಆಗುತ್ತಾ. ಇಲ್ಲಿ ಟಿಕೆಟ್ ತಗೋಬೇಕು ನೀವು. ಇಲ್ಲಿ ಕಾಂಗ್ರಾ ಮ್ಯೂಸಿಯಂ ಇದು ಬೋರ್ಡ್, ಇದು ಚಾರ್ಜಸ್ ಎಲ್ಲ ಇಷ್ಟಿರುತ್ತೆ. ಬರೀ ಒಳಗೆ ಹೋಗೋಣ, ಇಲ್ಲಿ ಹೋಗ್ಬೇಕು. ಪೇಂಟಿಂಗ್ ನೋಡ್ರಿ ಎಷ್ಟು ಚೆನ್ನಾಗೈತಿ. ಜೈನ್ ಡೈಟಿ ಮಲ್ಲಿನಾಥ್. Jain image with inscription on the pedestal. The month of the Chaitra. Month of the Chaitra. Chaitra ಮಾಸ. ಇದು ಮಂತ್ ಆಫ್ ದ ವೈಶಾಖ. ಮಂತ್ ಆಫ್ ದ ಜ್ಯೇಷ್ಠ. ಇದು ನೋಡ್ರಿ ಮಂತ್ ಆಫ್ ದ ಆಷಾಢ. ನೋಡ್ರಿ ಅದ ಮಂತ್ ಆಫ್ ದ ಶ್ರಾವಣ ಮಾಸ. ಇದು ಮಂತ್ ಆಫ್ ದ ಭಾದ್ರಪದ. ಮಂತ್ ಆಫ್ ದ ಅಶ್ವಿನ್.
ಇದು ಮಂತ ಕಾರ್ತಿಕ, ಮಂತ ಮಾರ್ಗಶಿರ ನೋಡ್ರಿ ಹಂಗ ಮಂತ ಪುಷ್ಪ, ಮಂತ ಮಾಘ, ಮಂತ ಫಾಲ್ಗುಣ, ದಾನ್ ಲೀಲಾ, ರಾಧಾಸ್ ಹಳ್ಳಿಟ್ಟಿ, ರಾಯಲ್ ಕಪಲ್, ಶಿವ. ನೋಡ್ರಿ ಇವೆಲ್ಲ ಪೇಂಟಿಂಗ್. ನೆಕ್ಸ್ಟ್ ಇದು ನೋಡ್ರಿ ಇಲ್ಲಿ ಇದೆಲ್ಲ ವುಡ್ ಒಳಗೆ ಮಾಡಿದ್ದಿದ್ದು. ಡೆಕೋರೇಟಿವ್ ಆರ್ಟ್ ಆಬ್ಜೆಕ್ಟ್ಸ್ ಎಲ್ಲ ಇರಲಿ. ಆಟ ಆಡೋದು, ಚೆಸ್, ಹಾಂ, ಚೈನೀಸ್ ಚೆಸ್, ಬ್ರಿಟಿಷ್ ಪೀರಿಯಡ್ ಕಾಯಿನ್ಸ್. ನೆಕ್ಸ್ಟ್ ಇದೆಲ್ಲ ನೋಡ್ರಿ ಆಬ್ಜೆಕ್ಟ್ಸ್ ರಿಲೇಟೆಡ್ ಟು ಮಾಸ್ಟರ್ ಮಿತ್ರ ಸೇನ್. ಇವುದು ಗಡ್ಡಿ ಕಪಲ್ ಅಂತ. ಇವು ಅವರ ಟ್ರೆಡಿಷ್ನಲ್ ಡ್ರೆಸ್ಸಸ್ ನೋಡ್ರಿ, ಈ ಥರ ಇರುತ್ತೆ. ಫುಲ್ ಪ್ಯಾಕ್ ಆಗಿರ್ತಾರ. ಜ್ಯುವೆಲರಿ ನೋಡ್ರಿ ಅವ್ರದ್ದು. ಇನ್ನು ನೆಕ್ಸ್ಟ್ ನೋಡಲಿ ಉಡ್ಡದಿದು, ಇವೆಲ್ಲ ಉಡ್. ಚೌರಿ ಸಿಲ್ವರ್ದಂತಿದು. ಹಾಂ, ಅದ ಹ್ಯಾಂಡಲ್. ಇವೆಲ್ಲ ಸಿಲ್ವರ್. ನಾರಾಯಣ, ನರಸಿಂಹ, ನಾರಾಯಣ, ವಿಷ್ಣು, ದುರ್ಗಾ, ಕಹಳೆ, ಡೋಲು. ಇವ್ರು ನೋಡ್ರಿ, ಇವರು ಕಾಂಗ್ರಾ ಕಪಲ್ಸ್. ಟ್ರೆಡಿಷ್ನಲ್ ಡ್ರೆಸ್ಸಸ್ ನೋಡ್ರಿ ಈ ಥರ ಇರುತ್ತ. ಕೈಯಾಗ ಅವ್ರದ್ದು ಜ್ಯುವೆಲರಿ ನೋಡ್ರಲ್ಲ, ಬ್ಯಾಂಗಲ್. ಈ ಥರ ಜೆಂಟ್ಸ್ ಈ ಥರ ಕೋಟ್ ಹಾಕೋತಾರ, ತಲೆಗೆ ಟವಲ್ ಸುತ್ಕೊಂಡಿರ್ತಾರ. ಎಲ್ಲ ನೆಕ್ಲೆಸ್ ಇವು. ಇವೆಲ್ಲ ಅವರು ornaments. ये तो क्या मोबाइल में लेता है, बाहर जाता है डिलीट हो जाता है, जैसे वो फोटो लेता है. ಇವೆಲ್ಲ ಪಾಯಲ್, ಇವೆಲ್ಲ ನೆಕ್ಲೆಸ್. ಇದು ನೋಸ್ ರಿಂಗ್. ಇದು ತಲೆಗೆ ಹಾಕೊಳ್ಳೋದು, ಇದು ಮಾಂಟಿಕ ನೋಡ್ರಿ. ಇವು ಎಲ್ಲ ಬಾಜು ಬಂದು. ನೆಕ್ಸ್ಟ್ ಮಾಂಟಿಕ. ಹಾಂ ನೋಡ್ರಿ, ಇವೆಲ್ಲ ಜ್ಯುವೆಲರಿ. ಎಷ್ಟು ನೋಡ್ರಿಲ್ಲ ಅವಾಗಿನ ಕ್ಲಾತ್. ನೋಡ್ರಿ, ಇದು ಟಿಬೇಟಿಯನ್ ಟ್ರೆಡಿಷ್ನಲ್ ಕಪಲ್ಸ್ ಡ್ರೆಸ್ ನೋಡ್ರಿ. ಈ ಥರ ಇರ್ತಾರೆ ಟಿಬೇಟಿಯನ್ ಅವರು, ಅವ್ರ ಟ್ರೆಡಿಷ್ನಲ್ ಡ್ರೆಸ್ಸಸ್ ನೋಡ್ರಿ. ಇದು ಚಂಬಾ ರುಮಾಲ್ ಅಂತ ನೋಡ್ರಿ. ಇದು ಕಾಶ್ಮೀರ್ ಗೌನ್, ಇದು ಲೇಡೀಸ್ದು. ಇದು ನೋಡ್ರಿ, ಇವು ಎಂಬ್ರಾಯ್ಡ್ರಿ ಮಾಡಿದ್ದು, ಎಂಬ್ರಾಯ್ಡ್ರಿ ಪೀಸಸ್. ಇಲ್ಲಿ ಕಲ್ಲಿಂದು ಜಾರ್, ಇದು ನೀರು ತುಂಬಾಕ ನೋಡ್ರಿ. ವುಡನ್ ಮಾಸ್ಕ್ ಇವು.
ನೆಕ್ಸ್ಟ್ ಮ್ಯಾಲೆ ಹೋಗೋಣ. ನೋಡ್ರಿ ಮಹಾರಾಜ್ ಸಂಸಾರ್ ಚಂದ್. ಸೆಕೆಂಡ್ ಫ್ಲೋರ್ ಒಳಗೆ ಈ ಥರ ಐತಿ. ಇಲ್ಲೂ ಹಿಸ್ಟ್ರಿ ನೋಡ್ಬೋದು. ನೀವೇನು ನೋಡಿದ್ರಲ್ಲ ಇವು ಪಿಹರಿ ಮಿನಿಯೇಚರ್ ಪೇಂಟಿಂಗ್ ಅಂತಂದು. ಇವು 19th ಸೆಂಚುರಿ 20th ಸೆಂಚುರಿ ಇವು ಆಗಿವು. ನೋಡಿದ್ರಲ್ಲ ಇಷ್ಟು ಕಾಂಗ್ರಾ ಆರ್ಟ್ ಮ್ಯೂಸಿಯಂ ಇದು. ಇಲ್ಲಿ ಬಂದರೆ 19th ಸೆಂಚುರಿದು 20th ಸೆಂಚುರಿದು ಎಲ್ಲ ಹಿಸ್ಟರಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಅವರು ಉಪಯೋಗಿಸ್ತಿದ್ದು ವಸ್ತುಗಳು, ಸಿಲ್ವರಿಂದ ಮಾಡಿರೋ ಪ್ರತಿಯೊಂದು ಕಾಯಿನು ಎಲ್ಲನೂ ಈ ಮ್ಯೂಸಿಯಂ ಒಳಗೈತಿ. ಮಿಸ್ ಮಾಡ್ದೇ ಬಂದರೆ ನೀವು ಕಾಂಗ್ರಾ ಆರ್ಟ್ ಮ್ಯೂಸಿಯಂ ನೋಡ್ಬೋದು. ಈಗ ಮ್ಯೂಸಿಯಂ ಮುಗಿತೆ, ನೆಕ್ಸ್ಟ್ ನಾವು ಚರ್ಚಿಗೆ ಹೋಗೋಣ. ಚರ್ಚ್ ಇರೋದು ಮ್ಯಾಕ್ಲೋಡ್ಗಂಜ್ ಒಳಗೆ ಸಂತ್ ಜಾನ್ ಚರ್ಚ್ ಅಂತಂದ್ರೆ ಅಲ್ಲಿ ಹೋಗೋಣ. ಆ ಚರ್ಚ್ ಹೆಂಗೈತಿ ಏನು ತೋರಿಸ್ತೀನಿ, ಸ್ಕಿಪ್ ಮಾಡ್ದೆ ವಿಡಿಯೋ ನೋಡ್ರಿ. ಬಂದೀವೀಗ ಈ ಚರ್ಚ್ನ 1852 ಒಳಗೆ ಕಟ್ಟಿದ್ದು ನೋಡ್ರಿ. ಈಗ ಚರ್ಚ್ಗೆ ಹೋಗಿ ನಡೀರಿ ಶಿ. ಇದು ಚರ್ಚ್, ಸೆಂಟ್ ಜಾನ್ಸ್ ಚರ್ಚ್. पूरा इकडे अदिल मम्मी मम्मी ನಾವು ಈ ಕಡೆ ಹೊಂಟೀವಿ, ಅದು ಪೂರ ಈ ಕಡೆ. ಇದು ಸೆಂಟ್ ಜಾನ್ಸ್ ಚರ್ಚ್. ಒಳಗಡೆ ವಿಡಿಯೋ ಫೋಟೋ ಏನು ಅಲೌಡ್ ಇಲ್ಲ. ಹಾಂ 1856 ಅದ್ರೊಳಗೆ ಕಟ್ಟಿರೋದು. ಇದು ಚರ್ಚ್ ಹಿಂದೆ ನೋಡ್ರಿ. ಈ ಕಡೆ ಎಲ್ಲ ಫುಲ್ಲು ಪಹಾಡ ಐತಿ. ಇದು ಸೆಂಟ್ ಜಾನ್ಸ್ ಚರ್ಚ್. ಒಳಗಡೆ ವಿಡಿಯೋ ಮತ್ತು ಫೋಟೋಸ್ ಅಲೌಡ್ ಇಲ್ಲ. ನೀವು ಇಲ್ಲಿ ಎಂಟ್ರೆನ್ಸ್ ಒಳಗೆ ನೀವು ಶೂ ಎಲ್ಲ ಬಿಚ್ಚಿ ಹೋಗಬೇಕಾಗತ್ತೆ. ಇದೊಂದು ಕ್ರಿಶ್ಚಿಯನ್ ಧರ್ಮದ ಚರ್ಚ್ ಆಗಿರೋದ್ರಿಂದ ಪೀಸ್ಫುಲ್ ಆಗೈತಿ. ಒಳಗಡೆ ಹೋಗಿ ನೀವು ಕೂತ್ಕೊಂಡು ಪ್ರೇ ಮಾಡ್ಬೋದು. ಒಳಗಡೆ ಎಲ್ಲ ಬೆಂಚ್ ಅದಾವು. ಮತ್ತು ಒಳಗಡೆ ಆ ಧರ್ಮದ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಅದನ್ನು ನೀವು ಈ ಚರ್ಚ್ ಒಳಗೆ ನೋಡಿ. ನೆಕ್ಸ್ಟ್ ನಾವು ಚರ್ಚ್ ನೋಡ್ಕೊಂಡು ಈಗ ಬಾಸುಂಗ್ ವಾಟರ್ ಫಾಲ್ಸಿಗೆ ಹೊಂಟೀವಿ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ವಾಟರ್ ಫಾಲ್ಸ್ ಅಂತೂ ನಂಗೆ ಭಾಳ ಇಷ್ಟ. ನೀರು ಐತಿ ಅಂತ ಹೇಳ್ಯಾರ, ಲಕ್ಕಿ ಅದು. ನೋಡೋಣ. ನಾವೀಗ ಹೋಗ್ತಿರೋದು ಬಾಗ್ಸುಂಗ್ ವಾಟರ್ ಫಾಲ್ಸ್ಗೆ. ನೋಡ್ರಿ ಇಲ್ಲೂ ಸ್ಟ್ರೀಟ್ ಶಾಪಿಂಗ್ ಐತಿ. ನೋಡ್ರಿ ಸ್ವೆಟ್ರು, ಸಾಕ್ಸು
ಬ್ಯಾಗು ಎಲ್ಲ ಸಿಗ್ತಾವು. ಇಲ್ಲೂ ನೀವು ಏನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡ್ಬೋದು. ನೋಡ್ರಿ ಫುಲ್ ಶಾಪಿಂಗ್ ಐತಿ. ಮಂದಿರ ಹಾಂ ಬಾಂಗ್ಸುಂಗ್ ನಾಗ ಮಂದಿರ. ಓಕೆ ಓಕೆ. ಇದೆಲ್ಲ ಮಂದಿರ್ ಪ್ಲೇಸ್ ಇದು. ನಾವು ಆಮೇಲೆ ಮಂದಿರಕ್ಕೆ ಹೋದ್ರಾತಂತಂದು ಫಸ್ಟ್ ವಾಟರ್ ಫಾಲ್ಗೆ ಹೊಂಟಿವಿ ನಾವೀಗ. ಇಲ್ಲಿ ಮಂದಿರಿಂದ ಈ ಕಡೆ ಬಂದ್ರೆ ನಿಮ್ಗೆ ಗೊತ್ತಾಗತ್ತ, ಇಲ್ಲಿ ಬರ್ದಾರ ಈ ಕಡೆ ಹೋಗ್ಬೇಕು. ಇಲ್ಲಿ ಹೋದ್ರೆ ವಾಟರ್ ಫಾಲಿಗೆ ಹೋಗ್ತೀವಿ. ನಿಧಾನಾಗಿ ಹೋಗ್ರಿ, ಇಲ್ಲೇ ಕಾಲು ಜಾರ್ತಾವಿಲ್ಲೇ ನೋಡ್ರಿ. ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ವಾಟರ್ ಫಾಲ್ ಅಲ್ಲಿ ಐತೆ ನೋಡಿ. ಈಗ ನಾವು ಅಲ್ಲಿ ಹೋಗ್ಬೇಕು, ಹೋಗೋಣ. ಆ ಟೆಂಪಲ್ನಿಂದ ಮುಂದೆ ಬಂದ್ರೆ ಈ ಕಡೆ ಬೇನ ಐತಿ, ನಿಮ್ಗೆ ಗೊತ್ತಾಗತ್ತಾ ನೋಡ್ರಿ. ಇಲ್ಲಿ ಫುಲ್ ಪಹಾಡ ಒಳಗೈತಿ ನೋಡ್ರಿ. ಬಾಕ್ಸು ಜಿಪ್ ಲೈನ್ ಐತಿ. ಸೈಕಲ್ ಹೊಡಿತಾರಂಗ ಇಲ್ಲ ಹೋಗಿ ಐಸಾ ಐಸಾ ಹತ್ರ ಜಿಪ್ ಲೈನ್ ಸೈಕ್ಲಿಂಗ್ ನಾನು ಹೋಗ್ತೀನಿ. ಫುಲ್ ಕೆಳಗೆಲ್ಲ ವ್ಯೂ. ನಡ್ರಿ ಹೋಗೋಣ. ನೋಡ್ರಿ ಇಲ್ಲಿ ಕಾಣಿಸುತ್ತಲ್ಲ ವಾಟರ್ ಫಾಲ್ಸ್. ಇನ್ನು ಅಲ್ಲಿ ಹೋಗ್ಬೇಕು ನಾವೀಗ. ಓ ಹೇಳಪ್ಪ. ಬರ್ರಿ ಬರ್ರಿ ಬರ್ರಿ, ಜಲ್ದಿ ಜಲ್ದಿ. ಹ್ಞೂ ಅಲ್ಲೇ ಹೋಗೋಣ. ಹೋಗುನ್ ಅಲ್ಲೇ ಹೋಗುನ್. ನಾವೀಗ ವಾಟರ್ ಫಾಲ್ಸಿಗೆ. ಟಿಶಿ ಇರು, ಕಾಲು ಜಾರ್ತಾವು ನೋಡ್ರಿ. ನೋಡ್ರಿ ಹುಷಾರಾಗಿ ಬರಬೇಕು, ಕಾಲು ಜಾರು ಚಾನ್ಸಸ್ ಇರ್ತಾವು, ಕೆಳಗೆ ಬೀಳ್ತೀರಿ. ನೋಡ್ರಿ ಇಲ್ಲಿ ಇಷ್ಟು ಜನ, ಫುಲ್ ರಶ್ ಐತಿ. ಇಲ್ಲೆಲ್ಲ ನೀರು ಬೀಳತ್ತ. ಫಾಲ್ಸಿಗೆ ಹೋಗಿ ಬಂದಿಲ್ಲ ನೋಡ್ರಿ. ಇಲ್ಲಿ ಫ್ರೂಟ್ಸ್ ಚಾಟ್ ತಿನ್ನಾಕುಂತಾರ, ಚೆನ್ನಾಗೈತಿ. ಈ ಪ್ಲೇಟ್ ಫುಲ್ ಇತ್ತು, ಎಲ್ಲ ಖಾಲಿ ಮಾಡ್ಯಾರ. ಎಷ್ಟು? 50 ರೂಪಾಯಿ ಅಲ್ಲ? ಬೆಟ್ರ್, ಚೆನ್ನಾಗೈತಿ. 50 ರೂಪಾಯಿ ಕೊಟ್ಟು ಚಿಪ್ಸು ಲೇಸು ತಿನ್ನೋಕ್ಕಿಂತ ಇಂಥದ್ದು ಫ್ರೂಟ್ ಚಾಟ್ ತಿನ್ರಿ. ಬೇಕು ಎಸ್ ನೋಡ್ರಿ. ಜಿಪ್ ಲೈನಿಗೆ ಹೊಂಟಿವಿ ನಾವು. ಈ ಫಾಲ್ಸಿಂದ ಕೆಳಗಡೆನ ಐತಿ ಇದು. ಕೇಳಿ ಹೋಗು, ಜಿಪ್ ಲೈನ್ಗೆ ಎಷ್ಟು? ಅಲ್ಲಿ ನೋಡಲ್ಲಿ ಎಷ್ಟು ಸಣ್ಣ ಹುಡುಗಿ ಹೊಂಟೈತಿ ನೋಡಲ್ರಿ ಶೇ. ಜಿಪ್ ಲೈನ್ಗೆ ಅಲ್ಲ, ನೀ ಹೇಳಿದ್ರೆ ಇನ್ಶೂರೆನ್ಸ್ ಮಾಡ್ತಿದ್ನಲ್ಲ. ಕೈ ಬಿಟ್ಟೆ ಅಂದ್ರ
बा देखो भी तो सही से आ रही है आराम से। आजा ಮುಂದೆ ಮುಂದೆ ತೊಳಿ ಇದು ಭಯ ಅನ್ಸುತ್ತೆ, ಅದು ಆರಾಮಾಗಿ ಹೋಗ್ಬೋದು, ಇದು ಭಯ. ಬಾಕ್ಸು ವಾಟರ್ ಫಾಲ್ಸ್ ನೋಡಿದ್ವಿ. ಈಗ ಮಂದಿರ ಒಳಗೆ ಇಲ್ಲೇ ಒಂದು ಫೂಲ್ ಟೈಪ್ ಐತಿ, ಅದನ್ನು ತೋರಿಸ್ತೀನಿ ಬರ್ರಿ. ನೋಡ್ರಿ ಇದು ಮಂದಿರದು ಫೂಲ್. ಈ ಥರ ನೀರು ಬರುತ್ತೆ ಮ್ಯಾಲಿಂದ. ಇಲ್ಲಿ ನೀವು ಸ್ನಾನನೂ ಮಾಡ್ಕೋಬೋದು. ಸ್ವಿಮ್ಮಿಂಗ್ ಪೂಲ್. ನಡ್ರಿ ನಡ್ರಿ ನಡ್ರಿ, ಹೊಡಿ ಗಂಟಿ ಹೊಡಿ ಹೊಡಿ ನಡ್ರಿ. ಹೊಡಿ ಗಂಟಿ ಹೊಡಿ. ನೀಟಾಗಿ ಹೊಡಿ. ಹಂಗೆ ಮಾಡಿ ನೋಡ್ರಿ ಇದು ಮಂದಿರ. ನೋಡ್ರಿ ಈ ಥರ ಒಳಗೈತಿ ನಾಗರ ದೇವ್ರದ್ದು. ಇದು ಬಾಗ್ಸು ನಾಗ್ ಮಂದಿರ. ಊರು ಬಾಗ್ಸು ನಾಗ್ ಅದಿಲ್ಲ. ನೋಡ್ರಿ ಇಲ್ಲೆಲ್ಲ ಸಿಗುತ್ತೆ. ಅದು ಫುಲ್ ನೋಡಿದ್ವಲ್ಲ ನಾವು, ಅದು ಕೆಳಗ ಮ್ಯಾಲ ಮಂದಿರ ಐತಿ. ನೋಡ್ರಿ ಇದು ಮಂದಿರ ಬ್ಯಾಕ್ ಸೈಡ್. ಇದು ಬರೀ ಇಲ್ಲೂ ರಾಧಾಕೃಷ್ಣನ ಮಂದಿರ ಐತಿ. ನೋಡ್ರಿ ಇದು ರಾಧಾಕೃಷ್ಣನದ್ದು. ನಡಿ ಬಾ ಬಾ. ಇಷ್ಟು ಬಾಗ್ಸು ನಾಗ್ ಮಂದಿರ. ರಿಗ್ಗು ಈ ಕ್ಯಾಪ್ ತಗೊಂಡಾಳ, ತೋರ್ಸಿಲ್ಲ. ಅದು ಇಲ್ಲಿ ಪುಷ್ ಮಾಡಿದ್ರೆ ಅದು ಕಿವಿ ಮೇಲೆ ಹೇಳ್ತಾವ. ನೀ ಮಾಡು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಬ್ಲಾಗ್ ಒಳಗೆ ನಾನು ಬಾಗ್ಸು ವಾಟರ್ ಫಾಲ್ಸ್ ಮತ್ತು ಬಾಗ್ಸು ನಾಗ್ ಮಂದಿರ ಮತ್ತು ಚರ್ಚ್, ಈ ಮೂರನ್ನ ತೋರಿಸಿದೆ. ಇದಿಷ್ಟು ಇವತ್ತಿನ ಬ್ಲಾಗ್ಸ್. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ನನಗೆ ಸಪೋರ್ಟ್ ಮಾಡಿರಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ನೆಕ್ಸ್ಟ್ ಬ್ಲಾಗ್ ಒಳಗೂ ಇಂಟ್ರೆಸ್ಟಿಂಗ್ ಪ್ಲೇಸ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.